ವಿಷಯ ನೆನಪಿಗೆ ಬರ್ತದೆ. ದಿವಂಗತ ಶ್ರೀನಿವಾಸ್ ಪ್ರಸಾದ್ ಅವರಿದ್ದಾಗ ಈ ರೀತಿ ಕೆಲವು ಜಾತಿಗಳನ್ನ ಮೀಸಲಾತಿ ಪಡೀತಾ ಇರತಕ್ಕಂತ ಜಾತಿಗಳಿಗೆ ಸೇರಿಸತಕ್ಕಂತ ಸಂದರ್ಭದಲ್ಲಿ ಅವರನ್ನು ಮಾತನ್ನು ಹೇಳಿದ್ರು. ಯಾರು ಹೆಲಿಕಾಪ್ಟರ್ಗಳನ್ನು ಕೊಳ್ಳಲಿಕ್ಕೆ ಸಾಧ್ಯನೋ, ಯಾರು ಬೆನ್ಸ್ ಗಾಡಿಗಳನ್ನ ಕೊಳ್ಳಲಿಕ್ಕೆ ಸಾಧ್ಯವೋ ಅಂತ ಸಮುದಾಯಗಳನ್ನು ತೆಗೆದುಕೊಂಡು ಹೋಗಿ ನೀವು ವೋಟ್ ಬ್ಯಾಂಕ್ ಕಾರಣಕ್ಕಾಗಿ ಮೀಸಲಾತಿಗಳಿಗೆ ಸೇರಿಸತಕ್ಕಂಥದ್ದು ಎಷ್ಟು ಸರಿ ಇದೆ. ಈಗಲೂ ಕೂಡ ಪರಿಶಿಷ್ಟ ಜಾತಿ ವರ್ಗಗಳು, ಅನೇಕ ಜಾತಿಗಳು ಇವತ್ತಿಗೂ ಮೀಸಲಾತಿ ಎಂಥದ್ದು ಅನ್ನೋದನ್ನು ಕೂಡ ಕಂಡಿಲ್ಲ. ಅಂತವರಿಗೆ ಮೀಸಲಾತಿ ಕೊಡುವಂತ ಪರಿಸ್ಥಿತಿಯಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಇಲ್ಲ ಅಂತಕ್ಕಂಥ ಮಾತನ್ನ ಶ್ರೀನಿವಾಸ್ ಪ್ರಸಾದ್ ಅವರು ಆ ಕಾಲದಲ್ಲಿ ಹೇಳಿದ್ರು. ಆ ಮಾತನ್ನ ನೆನೆಸ್ಕೊಳ್ತಾ ನಾನೊಂದು ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ಈಗ ಪರಿಶಿಷ್ಟ ಜಾತಿ ವರ್ಗಗಳನ್ನ ಈ ಸರ್ಕಾರ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡ್ತಾ ಇದೆ. ಪರಿಶಿಷ್ಟ ಜಾತಿಗಳನ್ನ ಈಗ 3 ಗುಂಪುಗಳಾಗಿ ವಿಂಗಡಿಸಿದ್ದಾಯ್ತು. ಇದಕ್ಕೆ ಕೋರ್ಟಿನ ಆದೇಶವೂ ಕೂಡ ಇತ್ತು. ಸಮಾನರನ್ನ ಸಮಾನವಾಗಿ ಕಾಣುವ ಗುಂಪುಗಳನ್ನು ಮಾಡಿ, ಯಾರು ಅಸಮಾನ್ಯರಿದ್ದಾರೋ ಅವರಿಗೆ ವಿಶೇಷ ಆದ್ಯತೆಯ ಗಮನವನ್ನು ಕೊಟ್ಟು ಅವರಿಗೆ ಮೀಸಲಾತಿ ಕೊಡಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳಿದ್ರೆ, ಇವರು ಯಾರು ತುಂಬಾ ವೀಕ್ ಇದ್ದಾರೆ, ನಾಯಕತ್ವವೇ ಇಲ್ಲ, ಆ ಜನರನ್ನ ಕೇಳುವವರೇ ಇಲ್ಲ ಅಂತಕ್ಕಂಥ ಅಲೆಮಾರಿಗಳು 59 ಸಮುದಾಯಗಳನ್ನ ನಿರ್ಲಕ್ಷ್ಯ ಮಾಡಿ ಅವರಿಗೆ ಕೊಟ್ಟಿದ್ದ ಮೀಸಲಾತಿಯನ್ನ ಕಿತ್ತು ಬೇರೆಯವರಿಗೆ ಕೊಡ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ಇವತ್ತು ಪರಿಶಿಷ್ಟ ಜಾತಿಗಳಿಗೆ ನ್ಯಾಯ ಕೊಡ್ಲಿಕ್ಕೆ ಈ ಕಾಂಗ್ರೆಸ್ ಸರ್ಕಾರದಿಂದ ಸಾಧ್ಯವಾಗಿಲ್ಲ. ಅವರನ್ನ ಒಕ್ಕಲೆಬ್ಬಿಸಿದ್ದಾರೆ. ಇವತ್ತು ಯಾವ ಸಮುದಾಯವೂ ಕೂಡ ಪರಿಶಿಷ್ಟ ಜಾತಿಯವರು 101 ಸಮುದಾಯಗಳು ಕೂಡ ಸಂತುಷ್ಟವಾಗಿಲ್ಲ. ಎಲ್ಲರನ್ನೂ ಬೀದಿಯಲ್ಲಿ ನಿಲ್ಲಿಸಿದ್ದಾರೆ. ಇಂತಹ ದುರಾಡಳಿತವನ್ನ ಮಾಡತಕ್ಕಂತ ಕಾಂಗ್ರೆಸ್ ಪಕ್ಷದ ಈ ಸರ್ಕಾರ ಈಗ ಮತ್ತೊಂದು ಅವಾಂತರಕ್ಕೆ ಕೈ ಹಾಕಿದೆ. ಅವಾಂತರ ಏನಂತಂದ್ರೆ, ST ಮೀಸಲಾತಿ ಬರೀ 3% ಇತ್ತು, SC ಮೀಸಲಾತಿ 15 ಇತ್ತು, 15ನ್ನ 17, 3ನ್ನ 7 ಮಾಡಿದ್ದು ಭಾರತೀಯ ಜನತಾ ಪಕ್ಷದ ಸರ್ಕಾರ, ಮಾನ್ಯ ಬಸವರಾಜ ಬೊಮ್ಮಾಯಿ. ಇದನ್ನ ವಿರೋಧಿಸಿದ್ದ ಕಾಂಗ್ರೆಸ್ ಪಕ್ಷ ಈಗ ಆ 7%ಗೆ ಪರಿಶಿಷ್ಟ ವರ್ಗಗಳಿಗೆ ಕುರುಬ ಸಮುದಾಯದ ಅನೇಕ ಜಾತಿಗಳನ್ನ ತಂದು ಸೇರಿಸ್ತಕ್ಕಂಥ ಕೆಲಸವನ್ನ ಮಾಡಲಿಕ್ಕೆ ಮಾನ್ಯ ಸಿದ್ದರಾಮಯ್ಯನವರು ಹೊರಟಿದ್ದಾರೆ. ಈಗ ಹೇಳಿ ಸಿದ್ದರಾಮಯ್ಯನವರು ಜಾತಿವಾದಿ ಅಲ್ವಾ ಅಂತ, ನಾನು ಜಾತ್ಯತೀತ ಅಂತ ಹೇಳ್ತಕ್ಕಂಥ ಸಿದ್ದರಾಮಯ್ಯನವರು ತನ್ನ ಜಾತಿಗಾಗಿಯೇ ಹೋರಾಟ ಮಾಡ್ತಿದ್ದಾರೆ ಮೌನವಾಗಿ, ಯಾರ್ಯಾರನ್ನ ಎಲ್ಲಿ ಸೇರಿಸಬೇಕು ಅಂತ. ನೋಡಿ, ಆ ಜಾತಿಯಲ್ಲೂ ಬಡವರಿದ್ರೆ ಅವ್ರಿಗೆ ಅನುಕೂಲ ಮಾಡಿಕೊಟ್ರೆ ತಪ್ಪಿಲ್ಲ. ಆದ್ರೆ ಇವರು ಮಾಡ್ತಿರ್ತಕ್ಕಂಥ ಕೆಲಸ ಏನಂತಂದ್ರೆ, ಯಾವ ಪರಿಶಿಷ್ಟ ವರ್ಗಗಳಿಗೆ ಬಿಜೆಪಿ ಸರ್ಕಾರ 7% ರಿಸರ್ವೇಶನ್ ಕೊಟ್ಟಿದೆಯೋ ಅದಕ್ಕೆ ನೀವು ಸೇರಿಸ್ತಕ್ಕಂಥ ಜಾತಿಗಳಿಗೆ ಅನುಗುಣವಾಗಿ ಅವರು ಈಗಾಗಲೇ ಯಾವ ಪ್ರವರ್ಗದಲ್ಲಿ ಮೀಸಲಾತಿಯನ್ನ ಪಡೀತಿದ್ದಾರೋ ಆ ಮೀಸಲಾತಿಯನ್ನು ಕೂಡ ಪರಿಶಿಷ್ಟ ಜಾತಿಗೆ ತಂದು ಸೇರಿಸಬೇಕು. ಇಲ್ಲ ಅಂತಂದ್ರೆ ಪರಿಶಿಷ್ಟ ಜಾತಿಗಳಿಗೆ ಸಿಗ್ತಾ ಇರತಕ್ಕಂಥ 7%ಗೆ ನೀವು ಅವರನ್ನು ತಂದು ಕೂರಿಸಿದ್ರೆ ಮತ್ತೆ ಪರಿಶಿಷ್ಟ ವರ್ಗಗಳಿಗೆ ಅನ್ಯಾಯ ಆಗುತ್ತೆ. ಆಗ ಮತ್ತೊಂದು ಸಾರಿ ಈ ರೀತಿ ಬೀದಿ ಹೋರಾಟ ಪ್ರಾರಂಭ ಆಗುತ್ತೆ. ಆದ್ರಿಂದ ನೀವು ಸೇರಿಸೋದಿದ್ರೆ ಆ ಒಂದು ಪ್ರವರ್ಗಕ್ಕೆ ಸಿಗ್ತಾ ಇರ್ತಕ್ಕಂಥ ಮೀಸಲಾತಿಯನ್ನು ಜೊತೆಯಲ್ಲೇ ತರಬೇಕೆ ಹೊರತು ನೀವು ಅವರನ್ನು ಮಾತ್ರ ಸೇರಿಸಿ ಪರಿಶಿಷ್ಟರಿಗೆ ಸಿಗ್ತಾ ಇರ್ತಕ್ಕಂಥ ಮೀಸಲಾತಿಯನ್ನು ಕಬಳಿಸ್ತಕ್ಕಂಥ ಕೆಲಸವನ್ನು ಮಾಡಬಾರದು. ಜೊತೆಗೆ
ಪರಿಶಿಷ್ಟ ಜಾತಿ ವರ್ಗಗಳಲ್ಲಿ ಅನ್ಯಾಯಕ್ಕೆ ಒಳಗಾಗಿರ್ತಕ್ಕಂಥವ್ರನ್ನ ಸರಿಪಡಿಸ್ತಕ್ಕಂಥದ್ದಕ್ಕೆ ಇದುವರೆಗೂ ಕಾಂಗ್ರೆಸ್ಗೆ ಆಗ್ತಾ ಇಲ್ಲ. ಗೊಂದಲದಲ್ಲಿ ಇವತ್ತು ಕಾಂಗ್ರೆಸ್ ಕೂಡ ಇದೆ. ಆ ಕಾರಣದಿಂದ ಇದು ಎಷ್ಟು ಸೂಕ್ತ ಅಂತಕ್ಕಂಥದ್ದರ ಬಗ್ಗೆ ಸರ್ಕಾರ ಮತ್ತೊಮ್ಮೆ ಅವಲೋಕನ ಮಾಡಬೇಕು ಅಂತ ಹೇಳಿ ಕೇಳಲಿಕ್ಕೆ ಬಯಸ್ತೇನೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.